ಈ ವಕ್ಫ್ ಬೋರ್ಡ್ ನ ಸಚಿವ ಬಹುಶಃ ಕಾಂಗ್ರೆಸ್ ಸರ್ಕಾರದ ಸಚಿವನಲ್ಲ, ಆತ ಪಾಕಿಸ್ತಾನದ ಸರ್ಕಾರದ ಸಚಿವ ಅನ್ನೋಂಗೆ ಕಾಣ್ತಾ ಇದೆ. ಇಲ್ಲಿಯ ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ರೈತರ ಹೋರಾಟದ ಬಗ್ಗೆ ಒಂಚೂರು ಕನಿಕರ ಇಲ್ಲ. ಇಂಥ ಒಬ್ಬ ಅವಿವೇಕಿಯನ್ನ, ಪಾಕಿಸ್ತಾನದ ಏಜೆಂಟ್ ನನ್ನ ವಕ್ಫ್ ಬೋರ್ಡ್ ಸಚಿವನಾಗಿ ಮಾಡಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ದಿನ. ಇಂಥ ಒಬ್ಬ ಅವಿವೇಕಿ ಸಚಿವನ ವಿರುದ್ಧ ಇಡೀ ರಾಜ್ಯದ ರೈತ ಸಮುದಾಯ ರೊಚ್ಚಿಗೆದ್ದು ಆ ಜಿಮ್ಮಿ ಖಾನ್ನ ಕಾಲರ ಹಿಡಿದು ಎಳೆದಾಡಿದ್ರಲ್ಲ, ಅದು ರೈತರಿಗೆ ಸಂದಂತ ಗೌರವ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಹೋದ್ರೆ ರೈತರ ಹೋರಾಟ ಹೇಗಿರುತ್ತೆ ಅಂದ್ರೆ, ನವಲಗುಂದ ಮತ್ತು ಹುನಗುಂದ ರೈತರ ಹೋರಾಟವನ್ನ ನೀವು ನೆನಪಿಸಿಕೊಳ್ಳಿ. ರೈತ ಕಣ್ಣು ಮುಚ್ಚಿ ತನ್ನ ಹೊಲದಲ್ಲಿ ಕೃಷಿ ಕೆಲಸ ಮಾಡ್ತಾನೆ. ಅಕಸ್ಮಾತ್ ರೈತನನ್ನ ಕೆಣಕಿದರೆ ಸರ್ಕಾರ ಯಾವುದೇ ಇರಲಿ ತಲೆಗಲನ ರೀತಿಯಲ್ಲಿ ಉಳಿಸ್ಲಿಕ್ಕೆ ಕಾರಣನಾಗ್ತಾನೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ವಕ್ಫ್ ಬೋರ್ಡ್ಗೆ ಇಷ್ಟೊಂದು ಶಕ್ತಿ ಬರಲು ಯಾರು ಕಾರಣ? ಕಳೆದ 60 ವರ್ಷಗಳ ಕಾಲ ಈ ದೇಶವನ್ನ ಕತ್ತಲೆಯಲ್ಲಿ ಇಟ್ಟು ಮುಸ್ಲಿಂ ತುಷ್ಟೀಕರಣ ಮಾಡಿದ ಪರಿಣಾಮ ಇವತ್ತು ವಕ್ಫ್ ಬೋರ್ಡ್ಗೆ ಇಷ್ಟೊಂದು ಶಕ್ತಿ ಬಂದ್ಬಿಟ್ಟಿದೆ. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ನಮಗೆ ಸಿದ್ದರಾಮಯ್ಯನವರ ಆದೇಶ ಆಗಿದೆ, ಹೀಗಾಗಿ ನಾನು ನಮ್ಮ ವಕ್ಫ್ ಆಸ್ತಿಯನ್ನ ಕಾಪಾಡ್ತಾ ಇದ್ದೇನೆ. ಅರೆ ಜಮೀರ್ ಖಾನ್ ಅವರೇ, ನಿಮ್ಮದೇ ವಕ್ಫ್ ಆಸ್ತಿ ಇವತ್ತು ಕಲಬುರ್ಗಿ ನಗರದ 50 ವರ್ಷ ರಾಜಕೀಯ ಮಾಡಿದಂತ ಕಾಂಗ್ರೆಸ್ ನಾಯಕರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿದ್ದಾರೆ, ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ. ನಿಮಗೆ ತಾಕತ್ತಿದ್ರೆ ಆ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ಕೊಟ್ಟು ಆ ಜಾಗವನ್ನ ವಾಪಸ್ ತೆಗೆದುಕೊಳ್ಳಿ ನೋಡೋಣ. ರೈತ ದುರ್ಬಲ ಅನ್ಕೊಂಡ ಕಾರಣಕ್ಕಾಗಿ ರೈತರ ಪಹಣಿಯಲ್ಲಿ ಇವತ್ತು ವಕ್ಫ್ ಬೋರ್ಡ್ ಹೆಸರು ಸೇರಿಸ್ತೀರಿ ಅಂದ್ರೆ ನಿಮಗೆ ನಿಜವಾಗ್ಲೂ ರೈತ ಕಾಳಜಿ ಇದೆಯಾ ಅನ್ನುವಂಥದ್ದನ್ನ ನಿಮ್ಮ ಆತ್ಮಾವಲೋಕನವನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ.